ಅಂದ್ರೆ ಕೊನೆಗೂ ಕೇಂದ್ರ ಸರ್ಕಾರದಿಂದ 2026 ಮತ್ತು 27ನೇ ಸಾಲಿನ ಬಜೆಟ್ ಮಂಡನೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಮಹಿಳಾ ಅಭ್ಯರ್ಥಿಗೆ ಹೊಸ ಯೋಜನೆ ಜಾರಿ ಮಾಡಿದ್ದಾರೆ, ಪುರುಷ ಅಭ್ಯರ್ಥಿಗೆ ಹೊಸ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರಿಗೆ ಲಾಭ ಯಾರಿಗೆ ನಷ್ಟ? ರೈತರಿಗಂತರೂ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಅದರಲ್ಲಿ ಕೂಡ ಪ್ರತಿ ತಿಂಗಳು ಪಿಂಚಣಿ ಪಡಿತಾ ಇರ್ತಾರಲ್ಲ, ಆ ಒಂದು ಪಿಂಚಣಿಯಲ್ಲಿ ಕೂಡ ಏರುಪೇರು ಮಾಡಿದ್ದಾರೆ. ಏನ್ ಲಾಭ ಕೊಟ್ಟಿದ್ದಾರೆ, ಏನ್ ನಷ್ಟ ಕೊಟ್ಟಿದ್ದಾರೆ, ಪ್ರತಿಯೊಂದು ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಅಷ್ಟು ಮುಂಜಾನೆಯಿಂದ ಕಾಯೋ ಬದಲಿಗೆ ಬರೀ ನಿಮ್ಗೆ 2 ರಿಂದ 3 ನಿಮಿಷದಲ್ಲಿ ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. 2026 ಮತ್ತು 2027ರ ಬಜೆಟ್ ಮಂಡನೆ ಸೆಂಟ್ರಲ್ ಗೌರ್ಮೆಂಟ್, ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಶೇರ್ ಮಾಡಿ. ಯಾರು ಈ ಒಂದು ಪೇಜಿಗೆ ಫಾಲೋ ಮಾಡ್ಕೊಂಡೆಲ್ಲ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನೋಟಿಸ್ ಬಂದಿರತ್ತೆ ನೋಡಿ, ನಾನು ಹಿಂದ್ಗಡೆ ಕಾಣಿಸ್ತಾ ಇದೆ. ಬಟ್ ನಾನು ನಿಮಗೆ ಬೇಸಿಕಾಗಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ, ಮಹಿಳಾ ಅಭ್ಯರ್ಥಿಗೆ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನೋಡೋಣ. ಮೊದಲಿಗೆ ಮಹಿಳಾ ಅಭ್ಯರ್ಥಿಗೆ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂದ್ರೆ, ಮಾರ್ಚ್ ಮಹಿಳಾ ಉದ್ಯಮಿಗಳಿಗೆ ಉತ್ತೇಜನ ಹೊಸ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ. ಮಹಿಳೆಯರಿಗಾಗಿನೇ ಮಾರ್ಚ್ ಯೋಜನೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಯೋಜನೆಗಳಿಗೆ ಉದ್ಯಮಿಗಳು ಪ್ರೋತ್ಸಾಹ, ಮಹಿಳೆಯರಿಗಾಗಿ ಲಖಪತಿ ಯೋಜನೆ ಇನ್ನಷ್ಟು ಆದ್ಯತೆ, ದಿನಸಿ ಅಂಗಡಿ ಆರಂಭಗೊಳ್ಳಲು ಅಂದ್ರೆ ಉದ್ಯೋಗ ಮಾಡೋ ಸಲುವಾಗಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಮಹಿಳಾ ಅಭ್ಯರ್ಥಿಗೆ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಎಷ್ಟು ಬೇಕಟ್ಟು ಅಮೌಂಟ್ ಕೊಡ್ತಾರೆ ಮತ್ತು ಅದನ್ನ ಪಾವತಿ ಮಾಡ್ಕೊತ ಹೋಗ್ಬೇಕು. ಇದು ಮಹಿಳಾ ಅಭ್ಯರ್ಥಿಗೆ ಹೊಸದಾಗಿ ಯೋಜನೆ ಆಗಿರತ್ತೆ. ತುಂಬಾ ಜನ ಕೇಳಬಹುದು, ಆದಾಯ ತೆರಿಗೆಯಲ್ಲಿ ಏನಾದ್ರೂ ಬದಲಾವಣೆ ಆಗಿದೆ ಅಂತ ಹೇಳಿ. ದಿನನಿತ್ಯವಾಗಿರುವಂತ ಇನ್ಕಮ್ ಟ್ಯಾಕ್ಸ್ ಯಾವುದೇ ರೀತಿಯಾಗಿ ಬದಲಾವಣೆ ಆಗಿಲ್ಲ. ತುಂಬಾ ಜನ ಕಾಯ್ಕೊಂತ ಕುಂತಿದ್ದಾರೆ. ಈ ಒಂದು ಇನ್ಕಮ್ ಟ್ಯಾಕ್ಸ್ ಅಂದ್ರೆ GST ಟ್ಯಾಕ್ಸ್ ಇಳಿಕೆ ಮಾಡಬೇಕು, ಹೆಚ್ಚಿಗೆ ಆಗಿದೆ ಅಂತ ಕಾಯ್ತಾ ಇದ್ದಾರೆ. ₹1 ಕೂಡ ಅದು ಇಳಿಕೆ ಮಾಡಿಲ್ಲ ನೋಡಿ. ಇವರು ₹1 ಇಳಿಕೆ ಮಾಡಿಲ್ಲ, ₹1 ಜಾಸ್ತಿ ಮಾಡಿಲ್ಲ. ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಅವರು. ₹1 ಕೂಡ ಇಳಿಕೆ ಮಾಡಿಲ್ಲ. ಅದರಲ್ಲಿ ಕೂಡ ಇನ್ನೊಂದು, ಬೇರೆ ಒಂದು ದೇಶದಲ್ಲಿ ಮಕ್ಕಳಿಗೆ ಅಮೌಂಟ್ ಕಳಿಸೋದು, ಮಕ್ಕಳಿಗೆ ಏನಾದ್ರು ಕಳಿಸೋದಿತ್ತಂದ್ರೆ ಅದರಲ್ಲಿ ಸ್ವಲ್ಪ ಒಂದು ಖುಷಿ ವಿಚಾರ, 2% ಅಷ್ಟು ಇಳಿಕೆ ಮಾಡಿದ್ದಾರೆ. ಅದರದ್ದು TCS ಅಂತ ಒಂದು ಟ್ಯಾಕ್ಸ್ ಇರತ್ತೆ, ಆ ಒಂದು ಟ್ಯಾಕ್ಸ್ ದಲ್ಲಿ 2% ಇಳಿಕೆ ಮಾಡಿದ್ದಾರೆ. ಇದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇದು ಭಾರತದವರಿಗೆಲ್ಲ, ಭಾರತದವ್ರಿಗೆ ಇದೆ. ಬಟ್ ಬೇರೆ ದೇಶದಲ್ಲಿ ಮಕ್ಕಳನ್ನ ಓದಿಸ್ತಾ ಇದ್ದೀರಾ, ಬೇರೆ ದೇಶದಲ್ಲಿ ನೀವು ಯಾರಾದ್ರೂ ಇದ್ರೆ ಅಂತವ್ರಿಗೆ ಅಮೌಂಟ್ ಕಳಿಸೋದಾಗ್ಬಹುದು. ಏನಾದ್ರು ಹೋಗೋ ಪ್ಲಾನ್ ಇತ್ತಂದ್ರೆ ಅಂತವ್ರಿಗೆ 2% ಇಳಿಕೆ ಮಾಡಿದ್ದಾರೆ. ಇದರಲ್ಲಿ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನೋಡಿ. ಅದ ನಂತರ ಕೃಷಿ, ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಬರೀ ಗೋಧಿ ಆಗ್ಬೋದು, ಅಕ್ಕಿ ಆಗ್ಬೋದು, ಅಲ್ಲದೆ ಈ ಬಾರಿಗೆ ಹೈ ವ್ಯಾಲಿ ಬೆಳೆಗಳಿಗೆ ಒತ್ತು ಕೊಟ್ಟಿದ್ದಾರೆ. ಮುಖ್ಯವಾಗಿ ತೆಂಗು, ಅದರಲ್ಲಿ ಕೂಡ ಗೋಡಂಬಿ ಮತ್ತು ಕೂಕು ಬೆಳೆಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಬ್ರಾಂಡೆಡ್ ವಾಗಿ ಸಿಗುತ್ತೆ ಅಂತ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಮತ್ತು ಶ್ರೀಗಂಧದ ಕೃಷಿಯು ಕೂಡ ಹೊಸ ಪ್ರೋತ್ಸಾಹ ಸಿಗ್ತಿದೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ರೈಲ್ವೆದಲ್ಲಿ ಇನ್ನು ಮೇಲೆ 7 ಹೊಸ ಪ್ಯಾಸೆಂಜರ್ ಕಾರಿಡಾರ್ಗಳು ಶುರು ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿರತ್ತೆ. ಪಶ್ಚಿಮ ಸೂರತ್ನಿಂದ ಪೂರ್ವದ ದಂಕುನ್ ವರೆಗೆ ಹೊಸ ಫೈಟ್ ಕಾರಿಡಾರ್ ಸರಕು ಸಾಗಾಣಿಕೆ ಮಾರ್ಗ ನಿರ್ಮಾಣ ಆಗಲಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಹೊಸದು ನಿರ್ಮಾಣ ಆಗ್ತಾ ಇದೆ. ಇನ್ನೊಂದು ಪ್ರಮುಖವಾದಂತ ಮಾಹಿತಿ ನೋಡಿ, ಸಿಗರೇಟ್ ಮೇಲಿರುವ ಸುಂಕ ಏರಿಕೆ ಕಂಡಿದೆ. ಅದ ನಂತರ ಬ್ಯಾಟರಿಗಳಲ್ಲಿ, ಈ ಒಂದು ಬ್ಯಾಟರಿಗಳ ಮೇಲಿರುವ ಆಮದು ಸುಂಕ ಇಳಿಕೆ ಕಂಡಿರತ್ತೆ ಮತ್ತು ಮದ್ಯದ ಬೆಲೆ ಏರಿಕೆ ಕಂಡಿರತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಏನ್ ಹೇಳ್ತಾ ಇತ್ತು, PM ನರೇಂದ್ರ ಮೋದಿ ಅವರು ಏನ್ ಹೇಳ್ತಾ ಇದ್ರು, ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ದಿಂದ ತಂಬಾಕು ಮದ್ಯ ಎಲ್ಲ ನಿಷೇಧ ಮಾಡ್ತಾ ಅಂತ ಹೇಳ್ತಾ ಇದ್ರು. ಆದ್ರೆ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ ಹೊರತು ಮದ್ಯ ಆಗ್ಬೋದು, ಸಿಗರೇಟ್ ಆಗ್ಬೋದು, ಪಾನ್ ಮಸಾಲ ಆಗ್ಬೋದು, ಗುಟ್ಕಾ ಆಗ್ಬೋದು ಏನು ಕೂಡ ಬ್ಯಾನ್ ಮಾಡಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತು IT ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಪ್ರೋತ್ಸಾಹ ಟ್ಯಾಕ್ಸ್ ವ್ಯಾಲಿಡೇಟ್ ಘೋಷಣೆ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಅಂತೇಳಿ ಅದನ್ನ ವ್ಯಾಲಿಡ್ ಘೋಷಣೆ ಕೊಟ್ಟಿದ್ದಾರೆ. ಇದೊಂದು ಪ್ಲಸ್ ಪಾಯಿಂಟ್ ಆಗಿರತ್ತೆ ನೋಡಿ. ಇನ್ನು ರೈತರಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಈ ಒಂದು PM ಕಿಸಾನ್ ಯೋಜನೆಯಲ್ಲಿ 6,000 ಇದ್ದದ್ದು 10,000ಕ್ಕೆ ಏರಿಕೆ ಮಾಡ್ತಾನೆ ಅಂತ ಹೇಳಿ ಮಾಹಿತಿ ಕೇಳಿ ಬರ್ತಾ ಇದೆಲ್ಲ. ಈಗ ಅದು ಸುಳ್ಳಾಗಿರತ್ತೆ. ಅದರಲ್ಲಿ ಏನೂ ಮಾತಾಡೇ ಇಲ್ಲ. 6,000 ಅಷ್ಟೇ ಇದೆ, 10,000 ಅಂತ ಕೊಡೋದಿಲ್ಲ. ಇನ್ನು ಪುರುಷ ಅಭ್ಯರ್ಥಿಗೆ ಏನು ಕೂಡ ಘೋಷಣೆ ಕೊಟ್ಟಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇವರು ಬರೇ ಅವರೊಂದು ಬಜೆಟ್ ಬಗ್ಗೆ ಅಷ್ಟೇ ವಿಚಾರ ಮಾಡಿದ್ದಾರೆ. ಭಾರತದಲ್ಲಿರುವಂತ ಬಡವರಿಗೆ ಏನ್ ಮಾಡಬೇಕು, ಅದ ನಂತರ ಕೂಲಿ ಕಾರ್ಮಿಕರಿಗೆ ಏನು ಸೌಲಭ್ಯ ಕೊಡಬೇಕು, ಮತ್ತೆ ದಿನನಿತ್ಯವಾಗಿ ಮಧ್ಯಮ ವರ್ಗದವರಿಗೆ ಏನು ಕೊಡಬೇಕು, ಅದ್ರ ಬಗ್ಗೆ ಏನು ಚರ್ಚೆನೇ ಆಗಿಲ್ಲ. ಇಲ್ಲಿ ಚರ್ಚೆ ಆಗಿರೋದು ಅವರೊಂದು ಖಜಾನೆದ ಬಗ್ಗೆ, ಆ ಒಂದು ಯೋಜನೆ ಬಗ್ಗೆ, ಈ ಒಂದು ಆಮದು ಬಗ್ಗೆ, ಅಲ್ಲಿರುವಂತ ವ್ಯವಸ್ಥೆ ಬಗ್ಗೆ, ಈ ವ್ಯವಸ್ಥೆ ಬಗ್ಗೆ, ಅಷ್ಟು ಕೋಟಿ ಇಷ್ಟು ಕೋಟಿ ಇದೇ ರೀತಿಯಾಗಿ ನೋಡಿ. ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು, ಬಡವರಿಗೆ ಅನುಕೂಲ ಆಗುವಂತೆ ಯಾವ್ದಾದ್ರು ಜಾರಿ ಮಾಡಿದಾರ.
ಅಥವಾ ಮಧ್ಯವರ್ತಿ ಜನರಿಗೆ ಅನುಕೂಲ ಆಗುವಂತ ಯಾವ್ದಾದ್ರು ಯೋಜನೆಗಳು ಜಾರಿ ಮಾಡಿದಾರ? ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನಾನು ಕೂಡ ಜಾಸ್ತಿ ಹೇಳಲ್ಲ. ಬಿಜೆಪಿದವರಿಗೆ ಕೆಲವು ಅದರ ಜೊತೆ ಮಾತಾಡಿದ್ರೆ ಬಿಜೆಪಿ ವಿರೋಧ ಅಂತೀರ, ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ವಿರೋಧ ಅಂತೀರ, JDS ಬಗ್ಗೆ ಮಾತಾಡಿದ್ರೆ JDS ವಿರೋಧ ಅಂತೀರ. ಇನ್ನು ಮಾತಾಡೋದಾದ್ರೂ ಯಾರ ತರಫಿ? ಜರ್ನಲಿಸ್ಟ್ ಆಗೋದಾದ್ರೆ ಎದಕ್ಕೆ? ಸುಮ್ಮನೆ ನಾವು ಕೂಡ ದಿನನಿತ್ಯವಾಗಿ 500 ರೂಪಾಯಿ ಸಂಬಳ ಬರತ್ತೆ, ಅದಕ್ಕೆ ದುಡ್ಯಾಕ್ ಹೋದ್ರೆ ತುಂಬಾ ಒಳ್ಳೇದು. ಈ ರೀತಿಯಾಗಿ ನಿಮ್ಮಿಂದ ಬೇಯಿಸ್ಕೊಳ್ಳೋದು, ಅವರಿಂದ ಬೇಯಿಸ್ಕೊಳ್ಳೋದು, ಅವ್ರು ಹಂಗಂತಾರೆ ಹಿಂಗ ಅಂತಾರೆ, ಯಾರಿಗೆ ಬೇಕಾಗಿದೆ ನೋಡಿ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ. ಏನು ಸರ್ಕಾರದಿಂದ ಯೋಜನೆ ಮಾಡಿದ್ದಾರೆ ಆ ಒಂದು ಬಜೆಟ್ ಮಂಡನೆ 2026-27ನೇ ಸಾಲಿನ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಇಷ್ಟು ಲಾಭ ಯಾವ ರೀತಿಯಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ಪಾರ್ಟ್ 2 ವಿಡಿಯೋ ಕೂಡ ಬರತ್ತಾ, ವೇಟ್ ಮಾಡಿ.